ರಾಜಲಕ್ಷ್ಮಿ, ಕಾಲೇಜಲ್ಲಿ ಎಲ್ಲರೂ ಹೊರಟೋಗಿದ್ದಾರೆ, ನೀನೊಬ್ಳೆ ಏನ್ ಮಾಡ್ತಿದ್ಯಾ? ಕಾಲೇಜಲ್ಲಿ ಯಾರೂ ಇಲ್ಲ, ನೀನೊಬ್ಳೆ ಇದೀಯಾ? ಹೀಗೆ ಒಬ್ಬಂಟಿಯಾಗಿದ್ರೆ ಬೇಡ ಸರ್, ನನ್ನ ಹತ್ರ ಬರಬೇಡಿ ಸರ್. ಏನಾಯ್ತು ರಾಜಲಕ್ಷ್ಮಿ? ನಾನೇ ಅಲ್ವಾ? ಸರ್, ನೀವು ಇಲ್ಲಿಂದ ಹೊರಟೋಗಿ ಸರ್. ಪ್ಲೀಸ್ ಇಲ್ಲಿಂದ ಹೊರಟೋಗಿ ಸರ್. ನೀವು ನಿನ್ನ ಒಂಟಿಯಾಗಿ ಬಿಟ್ಟು ನಾನೇ ಹೋಗ್ತೀನಿ ಹೇಳು? ನಿಪುಣ್ ಸರ್, ಗಿರಿ ಸರ್, ಛಾಯಾ. ರಾಜಲಕ್ಷ್ಮಿ, ಯಾರಾದ್ರೂ ಇದ್ರೆ ಅಲ್ವಾ ಬರೋದಕ್ಕೆ? ಫಸ್ಟ್ ಇಲ್ಲಿಂದ ಹೋಗೋಣ, ಬಾ ಬಾ. ಸರ್, ನಾನು ನಿಮ್ ಜೊತೆ ಯಾಕೆ ಬರ್ಬೇಕು? ಮೊದಲು ನೀವು ಇಲ್ಲಿಂದ ಹೊರಟೋಗಿ. ಅಯ್ಯೋ, ಬೇಡ ಅಂತಿದ್ದೀನಿ ತಾನೆ. ಬೇಡ ಸರ್, ನನ್ನ ಹತ್ರ ಬರಬೇಡಿ. ನೀವು ಅಲ್ಲೇ ಇರಿ. ನೀನೀಗ ಒಂಟಿಯಾಗಿದ್ರೆ ಬಿಟ್ಟು ಹೇಗೆ ಹೋಗ್ತೀನಿ ಹೇಳು? ಮೊದಲು ನಡಿ ಹೋಗೋಣ. ಸರ್, ಪ್ಲೀಸ್ ನೀವು ಇಲ್ಲಿಂದ ಹೊರಟೋಗ್ಬಿಡಿ ಸರ್. ರಾಜಲಕ್ಷ್ಮಿ, ನಡಿ ಹೋಗೋಣ. ನಿಮ್ ಜೊತೆನಾ? ಆಹಾ. ರಾಜಲಕ್ಷ್ಮಿ, ಅಬ್ಬಾ, ಅಯ್ಯೋ, ಈ ಕಾಲ್ ನೋವು ಸಹಿಸ್ಕೊಳ್ಳೋ ಬದಲು ಕಾಲೇ ತೆಗೆದ್ಬಿಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅತ್ತೆ ಅವ್ರೇ, ಅಯ್ಯೋ, ನೀನಾ? ಯಾಕ ಕಣ್ಣೀರು? ಕಾಲ್ ತೆಗಿಬೇಕು ಅಂದ್ರೆ ಕಣ್ಣೀರ್ ಬರಲ್ವಾ ಅತ್ತೆಮ್ಮ? ಆನಂದ ಬಾಷ್ಪನಾ? ಹೌದು. ಚಿಚಿಚಿ, ಅಲ್ಲ ಅತ್ತೆಮ್ಮ, ಮನ್ಸಲ್ಲಿ ದುಃಖ ಅತ್ತೆಮ್ಮ. ನನ್ಗೋಸ್ಕರ ದುಃಖ ಪಡ್ತಿರೋದು ಯಾವಾಗಿಂದಾನೋ? ಮತ್ತೆ ದುಃಖ ಆಗಲ್ವಾ ಅತ್ತೆಮ್ಮ? ಆ ಬಂದಿರೋ ನೋವು ಕಾಲಿಗಲ್ದೇನೆ ತಲೆಗೆ ಬಂದಿದ್ರು ಚೆನ್ನಾಗಿರ್ತಿತ್ತಲ್ವಾ ಅತ್ತೆಮ್ಮ? ಯಾಕೋ? ಕಾಲ್ ಬದಲು ತಲೆ ತೆಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅತ್ತೆಮ್ಮ? ದರಿದ್ರದವನೇ. ಅಯ್ಯೋ ಅತ್ತೆಮ್ಮ, ಕೆಲಸ ಮಾಡ್ದಿರೋ ಕಾಲ್ಗೆ ಕೆಲಸ ಹೇಳ್ದಾಗ ಯಾಕಷ್ಟು ನೋವು ಪಡ್ತೀರಾ ಅತ್ತೆಮ್ಮ? ಏನೋ ನಾವು ಆಸೆ ಪಡ್ತೀವಿ, ಅನ್ಕೊಂಡಿದ್ದಿಲ್ಲ ನಡೆಯುತ್ತೆ ಹೇಳಿ. ಆದ್ರೂ ನಮ್ಗಂತ ಅದೃಷ್ಟ ಇರ್ಬೇಕಲ್ವಾ? ನೀನ್ ಬಾಯ್ ಬಿದ್ದೋಗ. 24 ಗಂಟೆನೂ ನನ್ನ ಕಾಟ ಕೊಡಕ್ ನೋಡ್ತೀಯಲ್ಲ. ಏನು ಅತ್ತೆಮ್ಮ, ನಿಮ್ ಮೇಲೆ ನನ್ಗಿರೋ ಅಭಿಮಾನ ಅಂತದ್ದು. ಅತ್ತೆಮ್ಮ, ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ರಾಜು, ಜಾನಕಿ. ಅತ್ತೆ, ಬಂದೆ ಅತ್ತೆ. ಬನ್ನಿ. ನಮಸ್ಕಾರ ಬೇಕ್ರೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಮದ್ವೆಗ್ ಮುಹೂರ್ತ ಇಡ್ಬೇಕು ಅಂತ ನೀವ್ ಹೇಳಿದ ತಕ್ಷಣ ಕೆಲ್ಸ ಎಲ್ಲ ಬಿಟ್ಟು ಬಂದ್ವಿ. ಒಟ್ನಲ್ಲಿ ನನ್ ಮೊಮ್ಮಗಳು ನಿಮ್ಮನೆ ಸೊಸೆ ಆಗ್ತಾಳೆ ಅಂತ ಆಯ್ತು. ಪ್ರಶಾಂತ್ ಬರ್ಲಿಲ್ವಾ? ಅವನ ಮದ್ವೆಗ್ ಮುಹೂರ್ತ ಅಂದಿದ ತಕ್ಷಣ ನಾಚಿಕೆ ಪಟ್ಕೊಂಡು ನೀವ್ ಹೋಗ್ಬಿಟ್ ಬನ್ನಿ ಅಂತ ನಮ್ಮನ್ ಕಳಿಸ್ದ. ಯಾವತ್ತೋ ಅನ್ಕೊಂಡಿದ್ವಿ, ಈಗಾಗ್ಲೇ ತುಂಬಾ ತಡ ಆಗಿದೆ ಅನ್ಸ್ತು. ಅದಕ್ಕೆ ತಕ್ಷಣ ಮುಹೂರ್ತ ನೋಡಿ ಮದ್ವೆ ಮಾಡಬೇಕು ಅಂತ ನಿರ್ಧರಿಸ್ಕೊಂಡೆ. ರಾಜಲಕ್ಷ್ಮಿ ಯಾವಾಗ ನಮ್ಮನೆ ಸೊಸೆಯಾಗಿ ಬರ್ತಾಳೋ ಅಂತ ನಾವು ಕಾಯ್ತಾ ಇದ್ದೀವಿ. ಇವತ್ ನನ್ನ ಆಸೆ ನೆರವೇರ್ತಾ ಇದೆ. ನನ್ ಮಗಳು ಅದೃಷ್ಟವಂತೆ. ಒಳ್ಳೆ ಗಂಡ, ನಿಮ್ಮಂತ ಅತ್ತೆ ಮಾವ ಸಿಕ್ಕಿದ್ದಾರೆ. ಅಯ್ಯೋ, ನಿಮ್ ಮಗಳು ನಮ್ಮ ಮನೆ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ ಬೀಗ್ರೆ. ಅದು ನಿಮ್ಮೊಳ್ಳೆತನ ಬಿಡಿ. ಪುರೋಹಿತರು ಬಂದ್ಮೇಲೆ ಹತ್ರದಲ್ಲಿ ಯಾವ ಒಳ್ಳೆ ಮುಹೂರ್ತ ಇದೆಯೋ ಆ ಮುಹೂರ್ತದಲ್ಲಿ ಮದುವೆ ಮಾಡ್ಸೋಣ. ಏನು ಅಂದ್ರೆ ಇಷ್ಟು ಬೇಗನಾ? ಮದ್ವೆಗೆ ಬೇಕಾದ ಏರ್ಪಾಡೆಲ್ಲ ಮಾಡ್ಕೋಬೇಕಲ್ವಾ? ಏನು ತೊಂದರೆ ಆಗಲ್ಲ ಅದಕ್ಕೆ, ನಾವೆಲ್ಲ ಇದೀವಲ್ವಾ? ರಾಜಲಕ್ಷ್ಮಿ, ನೀನೇನೋ ಇಲ್ಲಿ? ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಗಿ ಬಂದಿದ್ದೀನಿ. ಏಯ್, ನೀನಿದ್ರೆ ಅಪಾಯ ತಾನೆ, ನಾನಿದ್ರೆ ಅಪಾಯನ? ಆ ವಿಷಯ ರಾಜಲಕ್ಷ್ಮಿ ಗೊತ್ತಿಲ್ವಲ್ಲ.
ಹೇಗೋ ನಿನ್ ಮೇಲೆ ಆರೋಪ ಬಂದಿದ್ಯಲ್ಲ ಅನ್ಕೊಂಡು ರಾಜಲಕ್ಷ್ಮಿ ಒಬ್ಳೇ ಇದ್ದಾಳೆ ಅಂತ ಗೊತ್ತಾಗಿ ಅವಳ ಜೀವನನ ನಾಶ ಮಾಡ್ಬೇಕು ಅಂತ ಬಂದಿದ್ಯಾ? ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನು ಅವಳ ಜೀವನನ ನಾಶ ಮಾಡ್ಬೇಕು ಅಂತ ಅನ್ಕೋತೀನ? ರಾಜಲಕ್ಷ್ಮಿ ಹಾಗೆ ಅನ್ಕೊಂಡಿದ್ದಾಳೆ, ಅದಕ್ಕೆ ನನಗ್ ಕಾಲ್ ಮಾಡಿದ್ಲು. ರಾಜಲಕ್ಷ್ಮಿ ಹಾಗ ಅನ್ಕೊಂಡ್ಲ? ಅದಕ್ಕೆ ನನ್ನ ನೋಡಿ ಭಯಪಟ್ಟು ಓಡಿದ್ದು. ಛೇ, ಅವತ್ತಷ್ಟೆಲ್ಲ ಆದ್ಮೇಲೆ ಅವಳು ಹಾಗೆ ಅನ್ಕೋತಾಳೆ. ಪಾಪ ಅವಳಿಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ನಿನ್ನಿಂದ ಕಾಪಾಡು ಅಂತ ನನಗ್ ಕಾಲ್ ಮಾಡಿದ್ಲು. ಬಲವಂತವಾಗಾದ್ರೂ ನನ್ನವಳಾಗಿ ಮಾಡ್ಕೋಬೇಕು ಅಂತಿರೋ ನನಗೆ ಕಾಲ್ ಮಾಡಿ ಪ್ರಶಾಂತ್ ನನ್ನ ಕಾಪಾಡು ಅಂದಾಗ ನನಗೊಂಥರ ಕಿಕ್ ಸಿಕ್ತು ಕಣ. ನಾನು ಏನೇ ಮಾಡಿದ್ರು ರಾಜಲಕ್ಷ್ಮಿಗೆ ನಿನ್ಮೇಲಿರೋ ಪ್ರೀತಿ ಕಡಿಮೆ ಆಗ್ತಿರ್ಲಿಲ್ಲ. ಅದಕ್ಕೆ ಪ್ಲಾನ್ ಮಾಡಿ ದೇವಸ್ಥಾನದಲ್ಲಿ ಅವಳು ಕುಡ್ದಿದ್ದ ಪಾನಕದಲ್ಲಿ ನೀನಿನ್ನೂ ಚಿಕ್ಕವನಾದೆ.